ಹಾಯ್, ಹಲೋ, ನಮಸ್ಕಾರ. ನಮಸ್ಕಾರ. ನಾನು ಜಯರಾಮ್, ನನ್ನ ಶ್ರೀಮತಿಯವರು ಲತಾ. ಇವತ್ತು ಆಡಿ ಶುಕ್ರವಾರ, ಅಂದರೆ ಆಷಾಢ ಶುಕ್ರವಾರ. ನಮ್ಮ ಅಯ್ಯಂಗಾರ್ಸ್ಗೆ 2ನೇ ಶುಕ್ರವಾರ, ಆಡಿ ಶುಕ್ರವಾರ ಇದು. ಇವತ್ತು ಸ್ಪೆಷಲ್ಲು ನಮ್ಮ ಇದರಲ್ಲಿ ತಂಬಿಟ್ಟು ದೀಪ ಬೆಳಗ್ತೀವಿ. ತಂಬಿಟ್ಟು ಒಳಕೆ ಹತ್ರ ಎಲ್ಲಾಡಿ ಹತ್ಲೆಯು ಅಯ್ಯಂಗಾರ್ ಸ್ಪೆಷಲ್ ಅದು. ಅತಿ ಅಪ್ಪಡಿ ಪಂಡ್ರದು ಅಂಟ എൻ്റെ ಶ್ರೀಮತಿ ಜೋಲ್ಕುಡ್ಕರಿಂದ ಇವತ್ತು ತಂಬಿಟ್ಟು ನಮ್ಮ ಸ್ಪೆಷಲ್ಲು. ತಂಬಿಟ್ಟು ದೀಪ ಹಚ್ಚಿ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡ್ತೀವಿ. ಆಮೇಲೆ ಅದನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸ್ತೀವಿ. ಏನೇನು ಪದಾರ್ಥ ಬೇಕು, ಹೆಂಗೆ ಮಾಡೋದು, ನಮ್ಮ ಮನೇಲಿ ನಮ್ಮ ಶ್ರೀಮತಿಯವರು ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಏನೇನು ಪದಾರ್ಥ ಬೇಕು, ಹೆಂಗೆ ಮಾಡೋದು, ನಮ್ಮ ಮನೇಲಿ ಅದನ್ನು ಹೆಂಗೆ ಅಂತ ತೋರಿಸ್ತಾರೆ. ಏನು ಲತಾ ಅವರೇ? ಖಂಡಿತ ತೋರಿಸ್ತೀನಿ. ಹೋಗೋಣ ನೆಕ್ಸ್ಟ್. ಎಸ್, ಥ್ಯಾಂಕ್ ಯು. ಹಾಂ ಲತಾ ಅವರೇ, ತಂಬಿಟ್ಟಿಗೆ ನಮ್ಮ ಮನೇಲಿ ಮಾಡೋ ವಿಧಾನ ಅಂತ ಹೇಳಿದ್ರಿ. ಅದೇನೇನು ಅಂತ ಪದಾರ್ಥಗಳು ಏನೇನು ಬೇಕು, ಇಂಗ್ರೀಡಿಯೆಂಟ್ಸ್ ತಿಳಿಸಿಪ್ಪ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಸಿಂಪಲ್ ಆಗಿ, ಮತ್ತೆ ಯಾವುದಕ್ಕೂ ಇದು ಏನು ಅಡುಗೆ ಅಂದರೆ ಕುಕ್ ಮಾಡೋದೇನೂ ಬೇಕಾಗಿಲ್ಲ. ಎವ್ರಿಥಿಂಗ್ ಈಸ್ ಮೇಡ್ ರಾ ಅಲ್ವಾ. ಈಗ ನಾನು ಇವತ್ತು ಆಡಿ ಶುಕ್ರವಾರ, 2ನೇ ಆಡಿ ಶುಕ್ರವಾರ ಮಾಡ್ತಿರೋದು. 1.5 ಪಾವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1.5 ಪಾವಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ kg ಬೆಲ್ಲ, ಒಂದು ತೆಂಗಿನಕಾಯ್ದು ಕಾಯಿ ತುರಿ. ಇನ್ ದ ಸೆನ್ಸ್ ಒಂದು ಪೂರ್ತಿ ತೆಂಗಿನಕಾಯಿ ತೊಗೊಂಡಿಲ್ಲ. ಆ ತೆಂಗಿನಕಾಯಿ ಒಳಗೆ ದೊಡ್ಡ ಮೂಡಿ ಬರುತ್ತಲ್ಲ, ಪೆರಿ ಮೂಡಿ, ದೊಡ್ಡ ಮೂಡಿ ಬರುತ್ತಲ್ಲ, ಅದರದಷ್ಟು ತುರು ತೊಗೊಂಡಿದ್ದೀನಿ. ಈ ತುರಿ ಹೆಂಗೆ ತೊಗೋಬೇಕಂದ್ರೆ ಅಡೋಳು, ಅಂದರೆ ದೊಡ್ಡ ದೊಡ್ಡ ಪೀಸ್ಗಳು ಬರಬಾರ್ದು, ಆದಷ್ಟು ಬರೀ ತೆಂಗಿನ ತುರಿ ಅಷ್ಟೇ ಇರಬೇಕು. ಮತ್ತು ಒಗ್ಗರಣೆ ಹಾಕೋಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಯಾಲಕ್ಕಿ ಇಟ್ಕೊಂಡಿದ್ದೀನಿ. ಮತ್ತು ಕಲಸೋಕ್ಕೆ ತುಪ್ಪ ಇಟ್ಕೊಂಡಿದ್ದೀನಿ. ಇದು ಒಂದು ಪಾಯಿಂಟ್ ನಾನು ಇಲ್ಲಿ ಹೇಳಬೇಕು. ಭಾಳ ಜನ ಏನು ಮಾಡ್ತಾರೆ ಅಂದರೆ ಇದಿಷ್ಟು ಜೊತೆಗೆ ನೀರು ಇಟ್ಕೋತಾರೆ. ನೀರು ಹಾಕಿ ತಂಬಿಟ್ಟು ಮಾಡ್ತಾರೆ. ಯಾವತ್ತೂ ತಂಬಿಟ್ಟಿಗೆ ನೀರು ಹಾಕಬಾರ್ದು. ಅದರಲ್ಲಿ ದೇವ್ರಿಗೆ ನಾವು ದೀಪ ಹಚ್ತೀವಿ. ಹಾಗಾಗಿ ನೀರು ಬಳಸಬೇಡಿ, ಆದಷ್ಟು ತುಪ್ಪನೇ ಬಳಸಿ. ಈಗ ಮಾಡೋ ವಿಧಾನ ತೋರಿಸ್ಲಾ ಹೇಗೆ ಅಂತ? ತೋರಿಸಿಮ್ಮ, ತೋರಿಸಿ. ಸ್ಟಾರ್ಟ್ ಮಾಡಿ, ಹೆಂಗೆ ಮಾಡೋದು ತಿಳಿಸಿಮ್ಮ. ಇದೆಲ್ಲ ಮಿಕ್ಸ್ ಮಾಡೋಕ್ಕೆ ನಾನು ಒಂದು ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಬೆಲ್ಲ ಮತ್ತು ತೆಂಗಿನಕಾಯಿ ಮಿಶ್ರಣ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಬೆಲ್ಲ ಹಾಕೋತಾ ಇದ್ದೀನಿ. ಆಮೇಲೆ ಅದ್ರ ಜೊತೆಗೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಈ ಬೆಲ್ಲ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಏನಾಗುತ್ತಂದರೆ ಅದೇ ನೀರು ಬಿಟ್ಕೊಳುತ್ತೆ ಒಂದು ಸ್ವಲ್ಪ. ಆ ನೀರು ಜೊತೆಗೆ ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮತ್ತು ತುಪ್ಪ ಹಾಕಿ ಕಳಿಸಿದ್ರೆ ನಿಮಗೆ ಮೇಲೆ ಬೇರೆ ನೀರಿನ ಅವಶ್ಯಕತೆನೇ ಬರೋದಿಲ್ಲ. ಅದೇ ನಾನು ಹೇಳಿದಾಗೆ ದೇವ್ರ ದೀಪ ಹಚ್ತೀವಲ್ಲ, ಸೊ ಯಾಕೆ ನೀರು ಹಾಕಿ ಹಚ್ಚಬೇಕು, ಬೇಡ ಅಲ್ವಾ, ಅದಕ್ಕೋಸ್ಕರ. ಇದು ನೋಡಿ, ಸ್ವಲ್ಪ ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಕೈಯಲ್ಲಿ ಮಾಡಿದಷ್ಟು ಬೆಟರ್. ಇದೆಲ್ಲ ಅಡಿಷನ್ಸ್ ಇದೆಲ್ಲ ಬೇಡ, ಕೈಯಲ್ಲಿ ಮಾಡಿದ್ರೆ ನಿಮಗೆ ಕ್ಲೀನಾಗಿ ಬರೋದು. ಫಸ್ಟು ಇದು ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟಿಗೆ ಕೈಯಲ್ಲಿ ಗಟ್ಟಿಯಾಗಿ ಹಿಂಗೆ ಮಾಡಿ ಒಂದು 2 ಮಿನಿಟ್ಸ್ ಇಟ್ಟರೆ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ. ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಮೇಲೆ ಇದಕ್ಕೆ ನಾವು ಒಂಚೂರು ಏಲಕ್ಕಿ ಪುಡಿ ಹಾಕೊಂಡ್ಬಿಡ್ತೀನಿ. ಯಾಕಂದರೆ ಆಮೇಲೆ ನೀವು ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಆಮೇಲೆ ಏಲಕ್ಕಿ ಪುಡಿ ಹಾಕಿದ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗೋದಿಲ್ಲ. ಆ ಕಾರಣಕ್ಕೆ ನೋಡಿ ಎಷ್ಟು ನೀರಿನ ಅಂಶ ಬಂದಿದೆ, ಕಾಣುತ್ತಲ್ಲ ನಿಮಗೆ. ಆ ತೆಂಗಿನಕಾಯಿ ಬೆಲ್ಲ ಸೇರಿದ ತಕ್ಷಣ ಅದು ನೀರಿನ ಅಂಶ ಬರುತ್ತಲ್ಲ, ಅದಿದು. ಈ ತೆಂಗಿನಕಾಯಿ ನೀವು ತುರ್ಕೋಬೇಕಾದ್ರೆ ಕೂಡ ಆದಷ್ಟು ನೈಸಾಗಿ, ಇನ್ ದ ಸೆನ್ಸು ಈ ಗಟ್ಟಿ ಪೀಸ್ಗಳು ಬರಬಾರ್ದು. ಗಟ್ಟಿ ಗೀಸೆಲ್ಲ ಬಂದರೆ ನಿಮಗೆ ತಿನ್ನೋಕ್ಕೆ ಬಾಯಿಗೆ ಒಂಥರ ಅದೇ ಪೀಸಾಗಿ ಸಿಗುತ್ತೆ. ನೈಸಾಗಿರಬೇಕು ತಂಬಿಟ್ಟು. ಅಕ್ಕಿ ಜೊತೆ ಕಾಂಬಿನೇಷನು ಅದು ಸ್ಮೂದಾಗಿ ನೈಸಾಗಿರ್ಬೇಕು. ಅದಕ್ಕೋಸ್ಕರ ನೋಡಿ ಇನ್ನು ಎಷ್ಟು ನೀರು ಬಿಟ್ಕೊತಾ ಇದೆ, ಎಷ್ಟು ನೀರು ಬಿಟ್ಕೊಂಡಿದೆ ಅಲ್ವಾ. ಇದಕ್ಕೆ ನಾನಿವಾಗ ಏಲಕ್ಕಿ ಹಾಕ್ಕೊಂಡ್ಬಿಡ್ತೀನಿ. ಏಲಕ್ಕಿ ಹಾಕ್ಬಿಟ್ಟಿದ್ದೀನಿ ಈಗ ಆಲ್ರೆಡಿ. ಏಲಕ್ಕಿ ಪರಿಮಳ ಬರ್ತಾ ಇದೆ. ಈಗ ನೋಡಿ ಏಲಕ್ಕಿನೂ ಹಾಕ್ಕೊಂಡಿದ್ದೀನಿ, ಚೆನ್ನಾಗಾಗಿದೆ, ನೀರಂಶನೂ ಬಿಟ್ಟಿದೆ. ಈಗ ನಾನು ಸ್ವಲ್ಪವಾಗಿ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ. ಒಂದೊಂದು ಸಲ ನೀವು ಇಟ್ಕೊಂಡಿರೋ ಅಕ್ಕಿ ಹಿಟ್ಟು ಈ ಬೆಲ್ಲ ತೆಂಗಿನಕಾಯಿ ಮಿಶ್ರಣಕ್ಕೆ ಸ್ವಲ್ಪ ಜಾಸ್ತಿ ಆಗ್ಬೋದು.
ನೋಡಿಕೊಂಡು ಮಾಡಿ, ಯಾಕಂದರೆ ತುಂಬ ಅಕ್ಕಿ ತಗೊಂಬಿಟ್ರೆ ಆಮೇಲೆ ನೀವು ನೀರು ಮಿಶ್ರಣ ಮಾಡ್ಕೋಬೇಕಾಗತ್ತೆ. ಅದೇ ನಾನು ಹೇಳಿದಾಗೆ ನೀರು ಆದಷ್ಟು ಸೇರಿಸೋದು ಬೇಡ ಅಂತ ಹೇಳಿ. ನಾನು ಇನ್ನು ತುಪ್ಪ ಮಿಕ್ಸ್ ಮಾಡಿಲ್ಲ, ಇದಕ್ಕೆ ಇನ್ಮೇಲೆ ತುಪ್ಪ ಮಿಕ್ಸ್ ಮಾಡ್ತೀನಿ. ಸೊ ಪ್ರಾಬಬ್ಲಿ ನನಗೆ ಎಲ್ಲ ಅಕ್ಕಿ ಹಿಟ್ಟು ಹಾಕೋಬೋದಾಗುತ್ತೋ ಏನೋ ನೋಡೋಣ. ಈಗ ಮಧ್ಯದಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಬಂದು ನಂದಿನಿ ತುಪ್ಪ. ಹೌದು ನೋಡಿ, ತುಪ್ಪ ಹಾಕ್ಕೊಂಡಿದ್ದೆ, ಇಷ್ಟು ತುಪ್ಪ ಇಟ್ಕೊಂಡಿದ್ದೆ, ಇಷ್ಟೇ ಉಳಿದಿದೆ. ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಉಳಿತು, ಇರಲಿ ಬಿಡಿ. ಇದು ಹಾಕೊಂಬಿಟ್ರೆ ಮತ್ತೆ ಆಮೇಲೆ ತುಂಬ ತುಪ್ಪ ಬೇಕಾಗತ್ತೆ. ಇದಿಷ್ಟು ತುಪ್ಪ ನಾನು ಈ ಗೋಡಂಬಿ ದ್ರಾಕ್ಷಿನ ಒಗ್ಗರಣೆ ಹಾಕೊಳ್ಳೋ ಜೊತೆಗೆ ಮಿಕ್ಸ್ ಮಾಡ್ಕೊಳಕ್ಕೆ ಹಾಕಿದ್ದೀನಿ, ಇಟ್ಕೊಂಡಿದ್ದೀನಿ. ಆಲ್ರೆಡಿ ಇದಕ್ಕೆ ನಾನು ಏಲಕ್ಕಿ ಹಾಕೊಂಡ್ಬಿಟ್ಟಿದ್ದೀನಿ. ಇದು ಹೆಂಗಂದರೆ ಹಿಂಗೆ ಎಷ್ಟು ಜಿಡ್ಡು ಬೇಕಂದರೆ ಹಿಂಗೆ ಅಂದ ತಕ್ಷಣ ಉಂಡೆ ಕಟ್ಟೋಂಗಾಗ್ಬೇಕು ನೋಡಿ. ಹಿಂಗೆ ಉಂಡೆ ಕಟ್ಬಿಡ್ತಾನೆ ನಾವು ಅದರೊಳಗೆ ತುಪ್ಪದ ದೀಪ ಇಟ್ಟು ದೀಪ ಹಚ್ಚೋದು ಲಕ್ಷ್ಮಿಗೆ, ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಪ್ರೆಷರ್ ಹಾಕಬೇಕಾಗತ್ತೆ ನೀವು. ಈಗ ಉಂಡೆ ಕಟ್ಟೋಂಗಾಗಿದೆ ನೋಡಿ, ಇಷ್ಟು ಬಂದಿದೆ. ಸೊ ಇಷ್ಟು ತುಪ್ಪ ಸಾಕು. ಮತ್ತು ಮೇಲೆ ನಾನು ಗೋಡಂಬಿ ದ್ರಾಕ್ಷಿದು ಒಗ್ಗರಣೆ ಹಾಕಿ ಮತ್ತೆ ಬೇರೆ ತುಪ್ಪ ಬರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಉಂಡೆ ಕಟ್ತೀನಿ. ಈಗ ಒಗ್ಗರಣೆ ಹಾಕೋದು ನೋಡೋಣ ಬನ್ನಿ. ಗೋಡಂಬಿ ದ್ರಾಕ್ಷಿ ಮತ್ತು ಅದನ್ನು ತುಪ್ಪದಲ್ಲಿ ಒಗ್ಗರಣೆ ಹಾಕ್ತೀವಿ. ಗೋಡಂಬಿ ಅದು ರುಚಿಗೆ ತಕ್ಕಷ್ಟು ಅಂತ ಹೇಳೋಕ್ಕಾಗಲ್ಲ, ನಿಮಗೆ ಇಷ್ಟ ಬಂದಷ್ಟು ಹಾಕ್ಬೋದು. ಗೋಡಂಬಿ ಎಲ್ಲ ಪೀಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ನೋಡಿ. ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಇಟ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಈಗ ಗೋಡಂಬಿ ಪೀಸ್ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದು ಗೋಡಂಬಿ ಬೇಗ ಕೆಂಪಾಗೋಗುತ್ತೆ. ಸೊ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ. ನಿಮ್ಗೆ ಅಕಸ್ಮಾತ್ ಏನಾದರೂ ತುಂಬ ಸೀದೋಗುತ್ತೆ ಅನಿಸಿದ್ರೆ ಸ್ವಲ್ಪ ನೀವು ಗ್ಯಾಸ್ ಆಫ್ ಮಾಡಿಬಿಟ್ರು ಆಯಿತು. ನೋಡಿ ಕೆಂಬಣ್ಣ ಬರ್ತಾ ಇದೆ. ಈಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಒಂದು ಸ್ವಲ್ಪ ಉಬ್ಬಬೇಕು, ಆವಾಗಲೇ ಆದಂಗಾಗತ್ತೆ. ಒಲೆನ ಸಿಮ್ ಮಾಡಿದ್ದೀನಿ. ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ನೋಡಿ ಗೋಡಂಬಿ. ದ್ರಾಕ್ಷಿನೂ ದಪ್ಪ ಆಗ್ತಾ ಇದೆ. ಸಾಕು. ಈ ತುಪ್ಪದ ಹೀಟ್ ಇದೆಯಲ್ಲ, ಈ ತುಪ್ಪದ ಹೀಟೊಳಗೆ ಬಾಕಿ ಆಗೋಗುತ್ತೆ. ಸೊ ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಒಗ್ಗರಣೆ ಎಲ್ಲ ಆಯಿತು. ಈ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಮತ್ತು ಅದ್ರ ಹೀಟ್ ಒಳಗೆ ಈ ಗೋಡಂಬಿ ದ್ರಾಕ್ಷಿ ಎರಡೂ ಈಗ ಇದಾಗಿದೆ, ಫ್ರೈ ಆಗಿದೆ, ಗೀ ರೋಸ್ಟ್ ಆಗಿದೆ ಇದು. ಓಕೆ, ಬಟ್ ಒಂದು ಮಾತ್ರ ನೀವು ಗಮನ ಇಟ್ಕೊಳ್ಳಿ, ಯಾವುದೂ ಸೀಬಾರ್ದು. ಈ ಗೋಡಂಬಿ ಕೂಡ ಗೋಲ್ಡನ್ ಬ್ರೌನ್ ಆಗೇ ಬರಬೇಕು. ಮತ್ತು ದ್ರಾಕ್ಷಿನೂ ಅಷ್ಟೇ ಸೀದೋಗಬಾರ್ದು. ನಾವು ಒಂದೊಂದ್ಸಲ ಒಲೆ ಹಚ್ಚಿರ್ಬೇಕಾದ್ರೆ ಬಿಸಿ ಆಗೋಗುತ್ತೆ, ಕಾದೋಗುತ್ತೆ, ಎಣ್ಣೆ ಆಗಲಿ ತುಪ್ಪ ಆಗಲಿ. ಆವಾಗ ತೊಂದರೆ ಇಲ್ಲ. 1-2 ನಿಮಿಷ ಗ್ಯಾಸ್ ಆಫ್ ಮಾಡಿಬಿಡಿ. ಮತ್ತು ನಿಮ್ದು ಅದು ನಾರ್ಮಲ್ ಕಂಡೀಷನ್ ಹೋಗೇ ಬರಬಾರ್ದು ನೋಡಿ. ಸರಿ ಹೋಯಿತು ಅಂದಾಗ ಆವಾಗ ಒಗ್ಗರಣೆ ಹಾಕ್ಕೊಳ್ಳಿ. ಯಾಕಂದರೆ ಎಲ್ಲ ಆದಮೇಲೆ ಒಗ್ಗರಣೆದಲ್ಲೇ ಇರೋದು ರುಚಿ. ನಾವು ಆ ಒಗ್ಗರಣೆನೇ ಸೀಸ್ಬಿಟ್ರೆ ನಾವು ಮಾಡೋ ಪದಾರ್ಥ ಹೆಂಗೆ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, ಇದೆಲ್ಲ ಸ್ವೀಟ್ ಪದಾರ್ಥ, ಇದೆಲ್ಲ ಒಂಚೂರು ಅಡ್ಡ ವಾಸನೆ ಅಂದರೆ ಸೀದಿರೋ ವಾಸನೆ ಬಂದುಬಿಟ್ರೆ ಟೇಸ್ಟೇ ಇರೋದಿಲ್ಲ. ಈಗ ಕರೆಕ್ಟಾಗಿದು ಗೀ ರೋಸ್ಟ್ ಆಗಿದೆ, ಫ್ರೈ ಆಗಿದೆ. ಈಗ ಇದನ್ನು ನಾನು ತಂಬಿಟ್ಟಿಗೆ ಹಾಕೋತಾ ಇದ್ದೀನಿ. ಈಗ ನೋಡಿ, ಇದು ತಂಬಿಟ್ಟಿಗೆ ಇದೆಲ್ಲ ಹಾಕಿದ್ದೀನಿ. ಈಗ ಮತ್ತೆ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಉಂಡೆ ಥರ ಮಾಡಿ, ಅಂದರೆ ದೀಪ ಮಾಡೋಕ್ಕೆ ರೆಡಿ ಮಾಡಿದ್ದು ಮತ್ತೆ ನಿಮಗೆ ತೋರಿಸ್ತೀನಿ ನಾನು. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ. ಆ ತಂಬಿಟ್ಟನ್ನೆಲ್ಲ ಕಲಸಿದ್ದೀನಿ, 2 ಉಂಡೆ ಮಾಡಿದ್ದೀನಿ. ಗಟ್ಟಿಯಾಗಿ ಹಿಂಗೆ ಉಂಡೆ ಮಾಡ್ಕೊಂಬಿಡಿ ನೋಡಿ. ಹೀಗೆ 2 ಉಂಡೆ ಮಾಡಿದ್ದೀನಿ. ಈ ಉಂಡೆ ಮಾಡಿಬಿಟ್ಟು ಇದನ್ನು ತಟ್ಟೆಲಿ ಇಟ್ಬಿಟ್ಟು ಇಲ್ಲೊಂದು ಸಣ್ಣ ಕುಳಿ ಥರ ಮಾಡ್ಕೊಳ್ಳಿ, ಒಡಿದೇ ಇರೋ ಹಂಗೆ ನೋಡ್ಕೊಳ್ಳಿ. ಚಿಕ್ಕ ಕುಳಿ ಥರ ಮಾಡಿಬಿಟ್ಟು ಇದರೊಳಗೆ ತುಪ್ಪ ಹಾಕಿ ನೋಡಿ. ಆ ತಂಬಿಟ್ಟಿದ್ದನ್ನೆಲ್ಲ ಪಾತ್ರೆಗೆ ಹಾಕ್ಕೊಂಡು ಕಲಿಸ್ಬಿಟ್ಟು ಕ್ಲೀನಾಗಿ 2 ಉಂಡೆ ಮಾಡಿದ್ದೀನಿ. ಉಂಡೆ ಮಾಡಿ ಇದರಲ್ಲಿ 2 ಕುಳಿ ಮಾಡಿದ್ದೀನಿ, ಸಣ್ಣ ಹೋಲ್ಸ್ ಮಾಡಿದ್ದೀನಿ. ಇದರೊಳಗೆ ತುಪ್ಪ ಹಾಕಿ ಮತ್ತು ತುಪ್ಪದ ಬತ್ತಿ ಇಟ್ಟು ಲಕ್ಷ್ಮಿ ಮುಂದೆ ದೀಪ ಹಚ್ತೀನಿ. ಅದು ದೀಪ ಹಚ್ಚಿ ಪೂರ್ತಿ ದೀಪ ಮಳೆ ಆರಿದ ಮೇಲೆ, ಅಂದರೆ ದೀಪ ನಂದಿಸಿದ ಮೇಲೆ ಆಮೇಲೆ ಅದನ್ನು ದೇವರ ಪ್ರಸಾದ ಅನ್ನೋ ರೂಪದಲ್ಲಿ ಎಲ್ಲರೂ ಸ್ವೀಕರಿಸ್ತೀವಿ. ಇದು ನಮ್ಮ ಐಂಗಾರ್ ತಂಬಿಟ್ಟು ಸ್ಪೆಷಲ್ ಅಪ್ಪ. ನಿಂಗೆಲ್ಲ ಪಣ್ಕೊಂಡಿಕ್ಲ ಅನ್ನಕ ನಾನು ಪಂಡದಿಪ್ಪಡಿ ಎಂಡಿ ಮಾಮಿಯಾರು ಹೆಂಗೆ ಚೊಳ್ಕೊಡ್ತಿಂದಿಪ್ಪಡಿ ಎಂಡಿ ಮಾಮಿಯಾರು ಅವ್ರ ವಾತೆ ಚೊಳದ್ಕಿಂದ ಗ್ಯಾಪಚ್ಕೊರೆ ಇಪ್ಪು ಎನ್ನ ಅನ್ನಕ ಪದಾರ್ಥ ನನ್ನ ಆಗಣು ಅನ್ನಕ
ನೀನು ಗೋಡಂಬಿ ದ್ರಾಕ್ಷಿ ಆಗ್ಬಿಟ್ಟು ಪರಿಮಳ ಆಗ್ಬಿಟ್ಟು ಕಣ್ಣು ಮುಚ್ಕೊಂಡು ಪೋಟುಡ್ನು ಕೈ ಪುಡ್ಚ್ಕೊಂಡು ಅನ್ನಕ ಕೈ ಹಿಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಪದಾರ್ಥ ರುಚಿ ಬರೋದಿಲ್ಲ. ಯಾವುದೇ ಪದಾರ್ಥ ಹಾಕಬೇಕು ಚೆನ್ನಾಗಿ ಆಗಬೇಕು ಅಂದರೆ ಕಣ್ಣು ಮುಚ್ಕೊಂಡು ಹಾಕಿ ಅಂತ. ಹಾಗೆ ನಾನು ಕಣ್ಣು ಮುಚ್ಕೊಂಡು ಗೋಡಂಬಿ ದ್ರಾಕ್ಷಿ ತುಪ್ಪನ ಹಾಕಿದ್ದೀನಿ. ನೋಡಿ ಕೈಯಲ್ಲಿ ಎಷ್ಟು ತುಪ್ಪ ಇದೆ. ದೇವ್ರಿಗಲ್ವಾ, ದೇವ್ರಿಗೆ ನಮಗೆ ತಿನ್ನಕ್ಕೆ ಚೆನ್ನಾಗಿ ಬೇಕು ಅಂದಮೇಲೆ ದೇವ್ರಿಗೆ ನೈವೇದ್ಯ ಮಾಡೋದು ಕೂಡ ಚೆನ್ನಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ಹೀಗೆ ಮಾಡಿದ್ದೀನಿ. ಬಟ್ ಅಫ್ಕೋರ್ಸ್ ಇವತ್ತು ನಾವು ಇದನ್ನು ಟೇಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ದೇವ್ರ ಮುಂದೆ ಇಟ್ಟು ಇನ್ನೂ ದೀಪ ಹಚ್ಚಿ ದೀಪ ನಂದಿದ ಮೇಲೆ ನಾವೆಲ್ಲ ಇದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತೀವಿ. ಸೊ ನಿಮ್ಮೆಲ್ಲರಿಗೂ ಆಷಾಢ ಶುಕ್ರವಾರದ ಶುಭಾಶಯಗಳು. ಭಗವತಿ ಲಕ್ಷ್ಮಿ ಎಲ್ಲರ ಮನೆಯೂ ನೆಲೆಸಲಿ, ಎಲ್ರಿಗೂ ಎಲ್ಲ ಕಡೆನೂ ಮತ್ತು ಎಲ್ರಿಗೂ ಸುಖ ನೆಮ್ಮದಿ ಸಮೃದ್ಧಿ ಕೊಡಲಿ ಅಂತ ಹಾರೈಸ್ತೀನಪ್ಪ. ಬರಲಾ ಮತ್ತೆ ವಿಡಿಯೋ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ವಿಡಿಯೋ ಟೇಸ್ಟ್ ಆಮೇಲೆ ಪ್ರಸಾದ ಟೇಸ್ಟ್ ಮಾಡೋಣ. ಅಷ್ಟರಲ್ಲಿ ಅರ್ಧ ಗಂಟೆ ಆಗುತ್ತೆ ಇದು ಮಲೆಯೇರೋಕ್ಕೆ. ಅದು ದೇವರಿಗೆ ಪ್ರಸಾದ ನೈವೇದ್ಯ ಮಾಡಿ ಆಮೇಲೆ ಪ್ರಸಾದ ರೂಪದಲ್ಲಿ ಅದನ್ನು ಸ್ವೀಕರಿಸಿ ನಿಮಗೆ ಟೇಸ್ಟ್ ತಿಳಿಸ್ತೀವಿ. ನಮ್ಮ ಶ್ರೀಮತಿಯವರು ಹೇಳಿದಂಗೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಬೇಕಾದ್ರೆ ತುಪ್ಪ ಹಾಕಬೇಕಾದ್ರೆ ಧಾರಾಳತನ ಇರಬೇಕು. ಸ್ವಲ್ಪ ಅದು ಕೊಲೆಸ್ಟ್ರಾಲು ಅದು ಇದು ಜಾಸ್ತಿ ಏನು ಥಿಂಕ್ ಮಾಡಬೇಡಿ, ಅದು ನಿಮಗೆಲ್ಲ ನಿಮಗೆ ಬಿಟ್ಟಿದ್ದದು. ಬಟ್ ನಮ್ಮನೇಲಿ ಹೆಂಗೆ ತಂಬಿಟ್ಟು ಮಾಡ್ತೀವಿ ಅಂತ ನಿಮಗೆ ತೋರಿಸಿದ್ದೀವಿ. ಎಲ್ಲಾಡೆ ಹತ್ಲು ನೀಂಗ್ಳು ಪಂಡಿಂಗೋ ಮಾವಳಕ್ಕೆ ಅಂತೀವಿ ನಾವು. ಮಾವಳಕ್ಕೆ ಏತರದೇನ್ರು ನಂಗೆ ಎತ್ಕ ತಂಬಿಟ್ಟು ಮಾವಳಕ್ಕೆ ಏತಿ ಎಲ್ಲರೂ ನೆಮ್ಮದಿಯ ಸಂತೋಷಮ ಇರಂಗಮ್ಮ. ಇದು ಫೈರ್ಲೆಸ್ ಕುಕ್ಕಿಂಗ್ ಬಟ್ ಫಾರ್ ತಾಳ್ಕೆ ಇರುತ್ತೆ. ಅದು ಟಾಕ್ ಇತ್ಕೊಂಡು ಇದನ್ನು ಇಲ್ಲೇ ಇಟ್ಸ್ ವೆರಿ ಸಿಂಪಲ್. ವಿಡಿಯೋಕ್ಕೋಸ್ಕರ ಲೇಟ್ ಆಚಿತ್ನೆ ಇಲ್ಟಾಕ 10 ಮಿನಿಟ್ಸ್ ಹತ್ತನೇ ಪ್ರಿಪ್ರೇಷನ್ ಟೈಮ್ ಇದೆ. ಎಲ್ಲರೂ ಪಣ್ಣಿ ಎಂಜಾಯ್ ಪಣ್ಣಿಂಗೋ. ಹ್ಯಾಪಿ ಆಡಿ ಶುಕ್ರವಾರ. ಸರಿ வரலம்மா திருப்பி நெக்ஸ்ட் வீடியோ பார்க்கலாமா. பாய் ಟೇಸ್ಟ್ ಪಾಕ್ಲ ಪ್ರಸಾದ ಒಳಕ್ಕೆ ಮಲೆಯರಿಕನ್ನ ತಂಬಿಟ್ಟು ದೀಪ ನಂದಿದೆ. ಇವಾಗ ಪ್ರಸಾದ ಸ್ವೀಕರಿಸ್ತೀವಿ. ಅದು ದೇವರ ದೀಪ ಮಲೆ ಏರ್ತುಳ್ಳೊಳಗೆ ನಾವು ಹೋಗಿ ಆಫೀಸ್ ಹೋಗೋಕೆ ರೆಡಿಯಾಗಿ ಬಂದುಬಿಟ್ಟಿದ್ದೀನಿ. ಈಗ ಪ್ರಸಾದ ತೊಗೊಂಡು ಆಫೀಸ್ಗೆ ಹೊರಡೋಣ. ಫಸ್ಟ್ ಉಂಗುಳಿಕೆ ಮಾಡಿ ಪ್ರಸಾದ ಅಂಕಿಮು ಪೂರ್ಣ ವಾ ಪೆರ್ಮಲ್ ಪ್ರಸಾದ ವಾಂಕ್ಯವಾ. ಸರ್ವಂ ಕೃಷ್ಣಾರ್ಪಣಮಸ್ತು. ಹಾಗೆ ಗೋಡಂಬಿ ಬಾಯಿಗೆ ಸಿಗತ್ತೆ. ನಂದಿನಿ ತುಪ್ಪದ ಘಮ ಮತ್ತೆ ಅದು ದ್ರಾಕ್ಷಿದು ಚೆನ್ನಾಗಿದೆ. ಯಾಲಕ್ಕಿ ಅದರದ್ದು ಘಮ ಪರಿಮಳ ಪಾರು ಕಾಣ್ರದಾ ಗಮ್ಮತ್ ವಾಸನೆ ಇಕ್ಕನ್ನ ನೈ ವಾಸನೆ ನನ್ನ ಇಕ್ಕನ್ನ ಇದು ಏಲಕ್ಕಿ ಕರೆಕ್ಟ್ ಅವಳಂದಿಕ್ಕನ್ನ ಗೋಡಂಬಿ ದ್ರಾಕ್ಷಿಯು ನನ್ನ ಫ್ರೈ ಆಯ್ಕನಮ್ಮ. ಸೊ ಲಕ್ಷ್ಮಿ ನನ್ನ ಅನುಗ್ರಹಿಸಿಕಂದ ಲಕ್ಷ್ಮಿಡಿ ಆಶೀರ್ವಾದ ಎಲ್ಲಾಡಿ ಮೇಲೂ ಇಕ್ಕುಟಮ್ಮ. ಥ್ಯಾಂಕ್ ಯು.